ನನ್ನ ಹೆಸರು ವಾಸುದೇವನ್ ಅಂತ. ನಾನು ಈ ದೋಬಿಗಾಡಿಗೆ ಕಾರ್ಯದರ್ಶಿ ಆಗಿದ್ದೀನಿ. ಇಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಮಳೆ ಬಂದ್ರೆ ನೀರು, ಮಳೆ ಇಲ್ಲ ಅಂದ್ರೆ ನೀರು ನಿಲ್ತಾ ಇಲ್ಲ. ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ, ಬಟ್ಟೆ ಒಣಗಾಕಕ್ಕೂ ಜಾಗ ಇಲ್ಲ. ತುಂಬಾ ಕಲ್ತನ ಆಗೋದು. ತುಂಬಾ ನಮ್ ಕಷ್ಟ ಎಲ್ಲ ಜಾಯ್ ಸಾಹೇಬ್ರಿಗೆ ಹೇಳಿ, ಜಾಯ್ ಸಾಹೇಬ್ರು ಯಾವಾಗ ಇಲ್ಲಿ ಬಂದ್ರು ಅವಾಗಿಂದ ನಮ್ ಮೇಲೆ ಗಮನ ಇಟ್ಕೊಂಡು ದೋಬಿಗಾಡಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಮೊದ್ಲೇ ಪ್ಲಾನ್ ಹಾಕಿ ನಮ್ಗೆ ಮೊದ್ಲೇ ಒಂದು 200/200 ಗೆ ಕಂತು ಬೆಲೆ ಹಾಕ್ಬೇಕಂತ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ನಮ್ಗೆ ಹೊಟ್ಟೆ ಹೋಗಿದ್ದು ಜೀವನ ಮಾಡಕ್ಕೆ ದಿನ ಒಂದು ಲಾರಿ ನೀರನ್ನ ಅವ್ರು ಕೊಡ್ಸೋರು. ಆಮೇಲೆ ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ರು. ನಿಮ್ಗೆ ಇಲ್ಲಿ ಅಧಿಕಾರಿ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗ್ತದ ಅಂತ ಕೂಡ ಕೇಳಿದ್ರು. ಯಾರು ಇಲ್ಲ ಸರ್, ನಾನು ಯಾರಾದ್ರೂ ಬಂದ್ರೆ ನನ್ನ ಹತ್ರ ಕಳ್ಸಿ ಅಂತ ಹೇಳಿದ್ರು. ಇವಾಗ ಸಾಹೇಬ್ರು ಬಂದ್ಬಿಟ್ಟು ನಮ್ಗೆ 3.5 ಕೋಟಿ ಸ್ಯಾಂಕ್ಷನ್ ಮಾಡಿ 1 ಎಕರೆ ಜಮೀನನ್ನ ನಮ್ಗೋಸ್ಕರ ಒದಗಿಸಿ ದೋಬಿಘಾಟ್ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಗೆಲ್ಲಾ ಕೆಲಸನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹೊಸ ಬಾತ್ರೂಮ್ ಬೇರೆ ಹಾಕ್ತಾ ಇದೆ. ಇಲ್ಲಿ ಇರುವಂತ ಲೀಡರ್ಗಳು, ಕಾಂಗ್ರೆಸ್ ಲೀಡರ್ಗಳು ಎಲ್ಲರಿಗೂ ಹೇಳೋರು, ಅವ್ರು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಮೊದ್ಲು ಹೋಗಿ ಅವ್ರಿಗೆ ಸಹಕಾರ ಕೊಡಿ. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನೀವು ಅವ್ರಿಗೆ ಮುಂದೆ ನಿಂತ್ಕೊಂಡು ಅವ್ರಿಗೆ ಆ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿ, ಅಷ್ಟು ಅವ್ರು ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಕೂಡ ನಮ್ ಮೇಲೆ ಗಮನ ಇಟ್ಕೊಂಡು ಇಷ್ಟೆಲ್ಲ ನಮ್ಗೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ನಾವು ದೇವ್ರನ್ನ ನೋಡಿಲ್ಲ, ನಮ್ ಜಾಜ್ ಸಾಹೇಬ್ರ ಮುಖಾಂತರ ದೇವ್ರನ್ನ ನೋಡ್ತಾ ಇದ್ದೀವಿ. ಅವರಿಗೆ 100 ಧನ್ಯವಾದಗಳನ್ನ ಹೇಳುತ್ತಾ ನಾನು ನನ್ನ ವಂದನೆಗಳನ್ನು ತಿಳಿಸ್ತೇನೆ.